ಕಳೆದ ಸುಮಾರು ಒಂದು ತಿಂಗಳಿಂದಲೂ ಸಹ ಏನು ಜನಸಾಮಾನ್ಯರು ದಿನನಿತ್ಯ ಬಳಸ್ತಾರೆ ಅಂಥ ಪೆಟ್ರೋಲು ಮತ್ತು ಡೀಸೆಲ್ಲು ಇದು ತುಂಬ ಏರಿಕೆಯಾಗಿ ಜನಸಾಮಾನ್ಯರಿಗೆ ಎಟಕದ ರೀತಿಯಲ್ಲಿ ಗಗನಕ್ಕೆ ಹೋಗಿರೋದು ಮತ್ತು ಇದರಿಂದ ಜನಸಾಮಾನ್ಯರು ದಿನಬಳಕೆ ವಸ್ತುಗಳು ನಾವೇನೇನು ದಿನಬಳಕೆ ವಸ್ತುಗಳಿದ್ವು ಅವೆಲ್ಲವೂ ಸಹ ಇವತ್ತು ಗಗನಕ್ಕೆ ಹೋಗಿ ಇಡೀ ದೇಶದಲ್ಲಿ ಬಡವರು, ಕಾರ್ಮಿಕರು, ರೈತರು, ಒಟ್ಟಾರೆ ಎಲ್ಲ ನಾಗರಿಕರು ಸಹ ಇವತ್ತು ಜೀವನ ಮಾಡದೇ ಇರತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದೆ. ಈ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಕನ್ನಡ ಪಕ್ಷ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿದೆ. ಈ ಪ್ರತಿಭಟನೆಗೆ ಎಲ್ಲ ನನ್ನ ಒಡನಾಡಿಗಳು ಮತ್ತು ಮಾಧ್ಯಮ ಮಿತ್ರರು ಇವರೆಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೆ ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅಂತಂದರೆ ಇವತ್ತು ಇದು ಯಾವುದೋ ಒಂದು ಪಕ್ಷದ ಒಂದು ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ. ಅದು ಏನು ಕಾಂಗ್ರೆಸ್ನವ್ರು ಇರ್ಬೋದು, BJP ಇರ್ಬೋದು, JDSನವ್ರು ಇರ್ಬೋದು, ಇವ್ರು ಯಾರೇ ಇರ್ಬೋದು. ಆದರೆ ಇವತ್ತು ಈ ಒಂದು ಪರಿಸ್ಥಿತಿ ಏನಾಗಿದೆ, ಆ ಎಲ್ಲ ಜನನೂ ಸಹ ಇಡೀ ಜನಸಮೂಹ ಇದಕ್ಕೆ ಏನಾದರೂ ಒಂದು ಇತಿಶ್ರೀ ಆಡಬೇಕಾಗಿತ್ತು. ಅವರೆಲ್ಲರೂ ಸಹ ಹೊರಗಡೆ ಬರಬೇಕಾಯಿತು, ಬೀದಿಗೆ ಬರಬೇಕಾಯಿತು. ಬೀದಿಗೆ ಬಂದು ಇದೊಂದು ಹತೋಟಿಗೆ ತಗೊಂಡೋಗುವಂಥ ಕೆಲಸನ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಮಾಡಬೇಕಾಗಿತ್ತು. ಆದರೆ ಇವತ್ತು ಯಾರೂ ಮಾಡ್ತಿಲ್ಲ. ಒಬ್ಬರ ಮೇಲೆ ಒಬ್ಬರು ಏನು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಏನು ಆಪಾದನೆಗಳು ಮಾಡಿಕೊಂಡು ಇವತ್ತು ಜನಸಾಮಾನ್ಯರ ಮೇಲೆ ಏನು ಎಂಥ ಬಲವಾದ ಪೆಟ್ಟು ಅಂದರೆ ಮೇಲೆ ಹೇಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂಥ ಬಲವಾದ ಪೆಟ್ಟನ್ನು ಇವತ್ತು ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇರ್ತಕ್ಕಂಥದ್ದು ನಾವು ನೀವು ನೋಡ್ತಿದ್ದೀವಿ. ಗೆಳೆಯರೇ, ಕಳೆದ ಒಂದು ತಿಂಗಳಿಂದ ಈಚೆಗೆ ಸುಮಾರು ಏನು ಈ ಗ್ಯಾಸ್ ಬೆಲೆ ಇವತ್ತು ಏನು ಎಷ್ಟು ಜಾಸ್ತಿ ಆಗಿದೆ. ಮತ್ತು ಕಮರ್ಷಿಯಲ್ ಯಾಕೆ ಅಂತಂತ ಹೇಳ್ತೀವಿ ಅಂದರೆ ಸಣ್ಣ ಪುಟ್ಟ ಹೋಟ್ಲ್ನವರು ಅದನ್ನೇ ಬಳಸಬೇಕಾಗಿತ್ತು. ಸುಮಾರು 2,000 ರೂಪಾಯಿ ಇದ್ದಂಥ ಏನು ವಾಣಿಜ್ಯ ಸಿಲಿಂಡರ್ ಬೆಲೆ ಇವತ್ತು 3,200-3,300 ಆಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದೇ ಸರಿ 1,000 ರೂಪಾಯಿನ ಹತ್ತತ್ರ 970 ರೂಪಾಯಿನ ಒಂದೇ ಸರಿ ಹೆಚ್ಚು ಮಾಡಿದ್ರು. ಏನೋ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಲಿ ಚಿಂತೆ ಇಲ್ಲ. ಒಂದೇ ಸರಿ ಯಾರೂ ನಮ್ಮ ಜೀವಮಾನದಲ್ಲಿ ಈ ರೀತಿಯಾದಂಥ ಒಂದು ಆಡಳಿತನ ನಾವು ಕಾಣದೇ ಇರತಕ್ಕಂಥ ಒಂದು ಆಡಳಿತನ ಇವತ್ತು ನಾವು ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ಏನು ಆ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿರೋ ದೆಸೆಯಿಂದ ಬೇಕಾದಷ್ಟು ಸಣ್ಣ ಪುಟ್ಟ ಹೋಟೆಲ್ಗಳು ಮುಚ್ಚೋಗಿದ್ದಾವೆ. ಇನ್ನು ಕೆಲವು ಏನು ಹೋಟ್ಲುಗಳಿದ್ದಾವೆ ಅವೆಲ್ಲವೂ ಸಹ ಇವತ್ತೇನು 30-40 ರೂಪಾಯಿಗೆ ಇಡ್ಲಿ ಚಿತ್ರಾನ್ನ ಸಿಗೋದು ಇವತ್ತು 50-60 ರೂಪಾಯಿ ಆಗಿದೆ. ಒಬ್ಬ ಜನಸಾಮಾನ್ಯರು ಹೋಗಿ ತಿನ್ನಲಿಕ್ಕೆ ಸಾಧ್ಯ ಆಗ್ತೈತಾ? ಬಡವರು, ಕಾರ್ಮಿಕರು, ರೈತರು ಹೋಗಿ ದಿನಗೂಲಿ ಮಾಡೋವಂಥವ್ರು ಅದನ್ನೇನ ಮುಟ್ಟೋಕ್ಕಾಗುತ್ತಾ? ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಸರ್ಕಾರ ಅವ್ರನ್ನ ಕೇಳಿದ್ರೆ ಅಲ್ಲಿ ಯುದ್ಧ ನಡೀತಾ ಇದೆ ರೀ. ಆ ಯುದ್ಧ ನಡೀತಾ ಇರೋದ್ರಿಂದ ಇವತ್ತು ಇಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಅಲ್ಲಿ ಯುದ್ಧ ನಡೀತಾ ಇದೆ, ಅದಕ್ಕೋಸ್ಕರ ಎಲ್ಲರೂ ಸಹ ನಾವು ಈ ಸಂದರ್ಭದಲ್ಲಿ ಮಿತವಾಗಿ ಬಳಸಬೇಕು. ಮತ್ತು ಚಿನ್ನನ ಖರೀದಿ ಮಾಡಬಾರ್ದು, ಮತ್ತು ಟ್ರಾವೆಲ್ಗಳು ಬೇರೆ ಕಡೆ ಹೋಗಬಾರ್ದು. ಮತ್ತು ಬೇರೆ ಇನ್ನೂ ಏನೋ ಅವ್ರು ಹೇಳ್ತಿದ್ದಾರೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಇವತ್ತು ತುಂಬ ಶಿಥಿಲ ಆಗಿದೆ, ತುಂಬ ಪಾತಾಳಕ್ಕೆ ಹೋಗಿದೆ. ಹಂಗಾಗಿ ಇವತ್ತು ಜನಸಾಮಾನ್ಯರು ಇವತ್ತು ನಾವೆಲ್ಲನೂ ಸಹ ಆ ಒಂದು ಯುದ್ಧದ ಹೊಡೆತದಿಂದಾಗಿ ನಾವು ಇದನ್ನೆಲ್ಲ ಸಹಿಸ್ಕೋಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ. ನಾನು ಪ್ರಧಾನಮಂತ್ರಿಗಳು ಕೇಳೋದು ಇಷ್ಟೇ, ಏನು ನಮ್ಮ ಪ್ರಧಾನಮಂತ್ರಿಗಳನ್ನ ವಿಶ್ವಗುರು ಅಂತ ಏನು ಕರೀತಾರೆ ಅಂದರೆ ಏನು ಅಂಧಭಕ್ತರು. ನಾನು ಅವ್ರಿಗೆ ಒಂದು ಪ್ರಶ್ನೆ ಹಾಕ್ತೀನಿ, ಸ್ವಾಮಿ ನೀವು ಎಲ್ಲೆಲ್ಲೋ ಬೇಡ ವಿಶ್ವದಲ್ಲಿ
ಪಕ್ಕದಲ್ಲಿ ಪಾಕಿಸ್ತಾನದಲ್ಲಿ ಒಳ್ಳೆ ಸಂಪರ್ಕ ಇಲ್ಲ. ನಾವು ಈ ಕಡೆ ಶ್ರೀಲಂಕಾದವರು ನಮ್ಮ ಹತ್ರ ಅವ್ರು ಚೆನ್ನಾಗಿಲ್ಲ. ಮತ್ತು ಇನ್ನೊಂದು ಕಡೆ ಚೈನಾ ದೇಶದವರು ನಮ್ಮ ಪಕ್ಕದಲ್ಲಿರೋರು ಅವರು ಚೆನ್ನಾಗಿಲ್ಲ. ಇನ್ನೊಂದು ಕಡೆ ಮಯನ್ಮಾರು, ಇನ್ನೊಂದು ಕಡೆ ಇರಾನು, ಇವ್ರು ಯಾರು ಸುತ್ತಮುತ್ತ ಇರ್ತಕ್ಕಂಥವ್ರು ನಾವು ಯಾರಿದ್ದೀವಿ ನೆರೆಹೊರೆಯಲ್ಲಿ ಅವ್ರು ಯಾರನ್ನೂ ನೀವು ವಿಶ್ವಾಸಕ್ಕೆ ಇಟ್ಕೊಂಡಿಲ್ಲ. ಅವ್ರನ್ನೆಲ್ಲರೂ ಸಹ ನೀವು ಇವತ್ತೂ ಸಹ ವಿರೋಧಿಗಳ ಥರ ಕಾಣ್ತಾ ಇದ್ದೀರಿ. ಮತ್ತು ನಮಗೆ ಮುಂಚೆಯಿಂದನೂ ಸಹ ನನಗೆ ಗೊತ್ತಿದ್ದಂಗೆ ಈ ದೇಶ ಸ್ವಾತಂತ್ರ್ಯ ಬಂದಾಗಿಂದನೂ ಸಹ ರಷ್ಯಾದವರು ಯಾವುದೇ ಒಂದು ಯುದ್ಧ ಆಗಲಿ ಆ ಯುದ್ಧದಲ್ಲಿ ನಮಗೆ ಹೆಚ್ಚಿನ ಸಹಕಾರ ಮತ್ತು ಶಸ್ತ್ರಾಸ್ತ್ರಗಳು ಮತ್ತು ಸಾಮಗ್ರಿಗಳನ್ನ ಮತ್ತು ನಮಗೆ ಬಲವಾಗಿ ನಿಂತ್ಕೊಳ್ತಾ ಇದ್ದದ್ದು ರಷ್ಯಾ ದೇಶ. ಆ ರಷ್ಯಾ ದೇಶದವರು ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ರು. ಆದರೆ ನಮ್ಮ ಪಕ್ಕದ ದೇಶಗಳಾದಂಥ ಚೈನಾ ಮತ್ತು ಪಾಕಿಸ್ತಾನ ಇಂಥವಕ್ಕೆಲ್ಲ ಅಮೇರಿಕ ಸಪೋರ್ಟ್ ಮಾಡ್ತಾಯಿದ್ರು. ಇವತ್ತು ನೀವು ಅಧಿಕಾರಕ್ಕೆ ಬಂದಮೇಲೆ, ಪ್ರಧಾನಮಂತ್ರಿಗಳು ಅಧಿಕಾರಕ್ಕೆ ಬಂದಮೇಲೆ ನಮ್ಗೆ ಯಾವತ್ತಿಂದ ಯಾರು ನಮ್ಗೆ ಸಹಾಯ ಮಾಡ್ತಿದ್ರು ಅಂಥವ್ರನ್ನ ಬಿಟ್ಟರೆ ಯಾರು ನಮ್ಮ ಮೇಲೆ ಕತ್ತಿ ಮಸೀತಾಯಿದ್ರು, ಯಾರು ನಮ್ಮ ವಿರೋಧಿಗಳಾಗಿದ್ದರು ಮತ್ತು ನಮ್ಮ ಪಕ್ಕದ ರಾಷ್ಟ್ರಗಳನ್ನ ಯಾರು ಎತ್ಕೊಡ್ತಾಯಿದ್ರು ಅಂಥ ಅಮೇರಿಕಾದವ್ರನ್ನ ನೀವು ವಿಶ್ವಾಸ ಮಾಡಿದ್ರಿ. ನಾನೊಂದು ಮಾತು ಕೇಳ್ತೀನಿ ಸ್ನೇಹಿತರೆ, ಇವತ್ತೇನು ಇರಾನ್ ಮೇಲೆ ಯುದ್ಧ ನಡೀತಾ ಇದೆ, ಸುಮಾರು ಅಮೇರಿಕಾಗೂ ಇರಾನ್ಗೂ ಸುಮಾರು 30,000 ಕಿಲೋಮೀಟ್ರ್ ಇದೆ. 30,000 ಕಿಲೋಮೀಟ್ರ್ ಅಲ್ಲಿಂದ ಬಂದು ಇವನು ಅಂದರೆ ನಮ್ಮ ಪಕ್ಕದಲ್ಲೇ ಇರತಕ್ಕಂಥ ಇರಾನ್ ಅದು, ಅಲ್ಲೆಲ್ಲಿಂದ 30,000 ಕಿಲೋಮೀಟ್ರಿಂದ ಬಂದು ಇಲ್ಲಿ ಇವನು ಯುದ್ಧ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತಾ, ಅವನು ತೊಂದರೆ ಆಗುತ್ತಾ? ಇದು ಸಾಮಾನ್ಯ ಮತ್ತು ಸಣ್ಣ ಮಗುಗೂ ಇದು ಅರ್ಥ ಆಗ್ತೈತೆ. ಅದು ತಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನನಗೆ ಪ್ರಶ್ನೆ ಆಗಿದೆ. ಹಂಗಾಗಿ ಸ್ನೇಹಿತರೆ, ಇವತ್ತು ಈ ದೇಶನ ಮುನ್ನಡೆಸುವಂಥ ಮತ್ತು ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವಂಥ ಮತ್ತು ಬಡವರಿಗೆ, ಕಾರ್ಮಿಕರಿಗೆ, ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಕ್ಕಂಥ ಮನೋಭಿಲಾಷೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಇವತ್ತು ಇಲ್ದಂಗಾಗಿದೆ. ಅವರೆಲ್ಲ ಬರೀ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಹಾಯ ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಸಹಾಯ ಮಾಡಲಿಕ್ಕೆ ಅವರು ಕಾನೂನುಗಳನ್ನ ರೂಪಿಸ್ತಾರೆ ವಿನಃ ಸಾಮಾನ್ಯ ಜನಗಳಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮನೋಭಾವ ಇವತ್ತು ಸಹ ಅವರಲ್ಲಿ ಇಲ್ಲ. ಹಂಗಾಗಿ ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ತಾವು ಈ ದೇಶನ ನಡೆಸಲಿಕ್ಕೆ ಅಸಮರ್ಥರಿದ್ದೀರಿ. ಯಾಕೆ ಅಂತಂದರೆ ಒಬ್ಬ ದೇಶದ ಪ್ರಧಾನಿಗೆ ಅವ್ರದ್ದೇ ಆದಂಥ ಗೌರವ ಘನತೆಗಳು ಇರ್ತೈತೆ, ಅದು ತಮಗಿಲ್ಲ ಅಂತ ಇವತ್ತು ನಮಗೆ ಮನವರಿಕೆ ಆಗ್ತಾ ಇದೆ. ಯಾಕೆ ಅಂತಂದರೆ ಒಬ್ಬ ದೇಶದ ಪ್ರಧಾನಿ ಯಾವುದೋ ಒಂದು ಸಣ್ಣ ರಾಜ್ಯದಲ್ಲಿ ಚುನಾವಣೆ ಆದರೆ ಇಡೀ ದೇಶದ ಈ ಸಮಸ್ಯೆಗಳಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ, ಇಷ್ಟೆಲ್ಲ ಸಮಸ್ಯೆಗಳನ್ನ ಬಿಟ್ಟು ಒಂದು ರಾಜ್ಯದ ಚುನಾವಣೆಗೆ ಒಂದು ಗಲ್ಲಿಗೂ ಹೋಗಿ ನೀವು ಪ್ರಚಾರ ಮಾಡ್ತೀರಿ ಅಂತಂದರೆ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ನಮ್ಮ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳ, ನಮ್ಮೆಲ್ಲರ ಪ್ರಧಾನಮಂತ್ರಿಗಳ ಅಥವಾ ಬರೀ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳ ಅಂತಕ್ಕಂಥದ್ದನ್ನು ನಾವು ನಿಜವಾಗೂ ಯೋಚನೆ ಮಾಡ್ಕೋಬೇಕಾಗಿದೆ. ಹಂಗಾಗಿ ನನ್ನ ಸ್ನೇಹಿತರಿಗೆ, ಈಗಾಗಲೇ BJPಯ ಸ್ನೇಹಿತರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ದೇಶದಲ್ಲಿ ಇಷ್ಟೆಲ್ಲ ಅರಾಜಕತೆ ಉಂಟಾದರೂ ಸಹ ತಾವೆಲ್ಲರೂ ಸಹ ಸುಮ್ಮನೆ ಇದ್ದೀರಿ ಮತ್ತು ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಮತ್ತು ಇದರಿಂದ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಆದರೂ ನೀವೆಲ್ಲೂ ಸಹ ಬರೀ ಪಕ್ಷಕ್ಕೋಸ್ಕರ ನೀವೆಲ್ಲೂ ಚಕಾರ ಇದ್ದಂಗೆ ಇವತ್ತು ಜನಸಾಮಾನ್ಯರು ಇವತ್ತು ಪೂರ್ತಿ ದೇಶನೇ ಬಡತನದಲ್ಲಿ ನಲುಗಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಂಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿರ್ಬೋದು ಅಥವಾ JDSನಲ್ಲಿರ್ಬೋದು, ಕಾಂಗ್ರೆಸ್ನಲ್ಲಿರ್ಬೋದು, ನೀವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಇಂಥ ಸಮಸ್ಯೆಗಳು ಬಂದಾಗ ಬೀದಿಗಿಳಿದು ಚಳವಳಿ ಮಾಡಿ ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿಸೋಂಥ ಕೆಲಸನ ಮಾಡಬೇಕು. ಇವತ್ತು ಭಾಳ ನೋವಾಗ್ತೈತೆ, ಬರೀ ಇಷ್ಟೇ ಜನಕ್ಕೆ ಇವತ್ತು ಅನ್ಯಾಯ ಆಗಿರೋದು, ಇಡೀ ದೇಶದಲ್ಲಿ ಅನ್ಯಾಯ ಆಗಿದೆ. ಯಾಕೆ ಯಾರೂ ಸಹ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ? ಯಾಕೆ ಚರ್ಚೆ ಮಾಡೋದಿಲ್ಲ ಗೊತ್ತಾ? ಇವತ್ತು ಚರ್ಚೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಇಡೀ ದೇಶದಲ್ಲಿ ಏನು ಇವತ್ತು ಈ ಸೋಷಿಯಲ್ ಮೀಡಿಯಾಗಳು ಮತ್ತು ದೃಶ್ಯ ಮಾಧ್ಯಮಗಳಿದ್ದಾವೆ, ಅಲ್ಲೆಲ್ಲ ಸಹ ಲಕ್ಷಾಂತರ ಜನ ಕಾರ್ಯಕರ್ತರನ್ನ ದುಡ್ಡು ಕೊಟ್ಟು
ಇವತ್ತು ಒಂದು ಪಕ್ಷದ ಪರವಾಗಿ ಏನು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಅಂಥ ಪಕ್ಷದ ಪರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಬೇರೆ ಬೇರೆ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಅವ್ರ ಪರವಾಗಿ ಮಾತಾಡುವಂಥ ಒಂದು ಜನಗಳನ್ನ ಅಥವಾ ಯುವಕರನ್ನ ಹುಟ್ಟಾಕಿ ಇವತ್ತು ಜನಸಾಮಾನ್ಯರಿಗೆ ಏನು ಗೊತ್ತೇ ಆಗ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ನಾನು ಮಾತು ಹೇಳ್ತೀನಿ, ಹಿಂದೆ ಒಂದು 20 ವರ್ಷದಿಂದನೋ ಅಥವಾ 15 ವರ್ಷದಿಂದನೋ 5 ರೂಪಾಯಿ ಜಾಸ್ತಿ ಆದರೆ ಇಡೀ ದೇಶ ಎದ್ದೊಳೋದು ಇದರ ವಿರುದ್ಧ. ಸರ್, ಇವತ್ತು 100 ರೂಪಾಯಿ 1000 ರೂಪಾಯಿ ಜಾಸ್ತಿ ಆದ್ರೂ ಯಾರು ಪ್ರಶ್ನೆನೇ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ. ಯಾಕೆ ಈ ಥರ ಪರಿಸ್ಥಿತಿಗೆ ಹೋಗಿದ್ದೀವಿ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಹಂಗಾಗಿ ಸ್ನೇಹಿತರೆ, ಇದು ಯಾರೋ ಒಬ್ಬರ ಕೆಲಸ ಅಲ್ಲ, ನಮ್ಮ ತಾಲೂಕಿನ ಶಾಸಕರಿಗೂ ನಾನು ಕೈ ಮುಗಿದು ಹೇಳ್ತೀನಿ, ಇದು ಜನಸಾಮಾನ್ಯರ ಕೆಲಸ. ಹಂಗಾಗಿ ನೀವು ಒಂದು ಪಕ್ಷದಲ್ಲಿರ್ಬೋದು ಅಷ್ಟೇ, ಆದರೆ ಜನಸಾಮಾನ್ಯರಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ನೀವು ನಿಮ್ಮ ಪಕ್ಷದವ್ರನ್ನೆಲ್ಲ ಕಟ್ಟಿಕೊಂಡು ಈ ಒಂದು ಏನು ಈ ಅವ್ಯವಸ್ಥೆ ಆಗಿದೆ, ಈ ಅವ್ಯವಸ್ಥೆನ ಸರಿಪಡಿಸಲಿಕ್ಕೆ ತಾವು ಸಹ ನೀವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಅವ್ರಿಗೆ ಕಿವಿ ಮಾತನ್ನ ಹೇಳ್ತಾ, ಮತ್ತು ಏನು ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಲಲ್ಲ, ಇದು ಬರೀ ಆರಂಭಿಕ ಅಂತ. ಮುಂದೆ ನಿನ್ನೆ ಕೂಡ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ನಿನ್ನೆ 46 ರೂಪಾಯಿ ನಿನ್ನೆ ಜಾಸ್ತಿ ಮಾಡಿದ್ದಾರೆ. ಇವ್ರಿಗೇನ ಒಂದು ಚೂರು ಜನಸಾಮಾನ್ಯರ ಬಗ್ಗೆ ಕಾಳಜಿ, ಕಳಕಳಿ ಅಥವಾ ಮಾನ ಮರ್ಯಾದೆ ಏನಾದರೂ ಇದೆಯಾ? ಏನೂ ಇಲ್ಲ ಇವ್ರಿಗೆ. ಹಂಗಾಗಿ ಈ ಸಭೆ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೈ ಮುಗಿದು ಹೇಳ್ತಿದ್ದೀನಿ, ನೀವು ಈ ದೇಶನ ನಡೆಸಲಿಕ್ಕೆ ಅಸಮರ್ಥರಿದ್ದೀರಿ, ನಿಮ್ಮ ಕೈನಾಗೆ ಈ ದೇಶನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಆರ್ಥಿಕ ಸ್ಥಿತಿಯನ್ನು ಸಮತೋಲನವಾಗಿ ಹಿಡಿಯಲಿಕ್ಕೆ ನಾಲಾಯಕ್ಕಿದ್ದೀರಿ. ಹಂಗಾಗಿ ಈ ಕೂಡಲೇ ಗೌರವಯುತವಾಗಿ ಏನು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟನಲ್ಲ, ಆ ರೀತಿ ನೀವು ಈ ಕೂಡಲೇ ಈ ದೇಶದ ಏನು ನಾಗರಿಕರಿದ್ದಾರೆ ಆ ನಾಗರಿಕರಿಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು, ಆ ನಾಗರಿಕರನ್ನ ಉಳಿಸೋಂಥ ಕೆಲಸ ಮಾಡಬೇಕು. ಈ ದೇಶದ ಕಾರ್ಮಿಕರು, ಬಡವರು, ನೇಕಾರರು ಮತ್ತು ಕೂಲಿ ಕಾರ್ಮಿಕರು ಇವರೆಲ್ಲರೂ ಸಹ ನೆಮ್ಮದಿಯಾಗಿ ಜೀವನ ಮಾಡಬೇಕಾದ್ರೆ ತಾವು ದಯವಿಟ್ಟು ಏನು ತಾವು ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳಾಗಿದ್ದೀರಿ, ತಾವು ಈ ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ಯಾರನ್ನ ಈ ದೇಶದ ಪ್ರಧಾನಮಂತ್ರಿ ಆಗುವಂಥ ಒಬ್ಬ ಒಳ್ಳೆ ಪ್ರಧಾನಮಂತ್ರಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಸಹ ನಿಮ್ಮ ಜೊತೆ ಒಂದೆರಡು ಮಾತುಗಳಿಗೆ ಹಂಚ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮನಸ್ಸು ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ ಮಾತು.